Ras ಅವ್ರದ್ದು lashlicious, so tongue twister it is. Oh my god, I'm just showing off. ನಮ್ಮ ಅಣ್ಣ ಇದನ್ನ ನಂಗೆ ಥೈಲ್ಯಾಂಡಿಂದ ತಂದ್ಕೊಟ್ಟ. ಸೊ ಓ ಶಿಟ್, ನನ್ನ ಬಿಂದಿನ ಕೇಳ್ತೀರಾ ನೀವು ಎಷ್ಟು ಜನ? ನೀವು ಇದು ಹಾಯ್ ಸ್ವೀಟೀಸ್, ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಈ ವಿಡಿಯೋಲ್ಲಿ ನಿಮಗೆ ತುಂಬ ಸಿಂಪಲ್ ಆಗಿ ಮೇಕಪ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೇ ಬಿ ಒಂದು ಚಿಕ್ಕ ಫಂಕ್ಷನ್ಸ್ಗೋ, ಬರ್ಡೇ ಪಾರ್ಟೀಸ್, ಟೆಂಪಲ್ಸ್ ಅಥವಾ ಪೂಜೆಗೆ, ಸಮಥಿಂಗ್ ಲೈಕ್ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸುಮಾರು ಜನ ನನ್ನ ವೀಡಿಯೋಸ್ ನೋಡಿ ಕೇಳ್ತಿರ್ತೀರಾ, ನೀವು ಮೇಕಪ್ ಮಾಡ್ಕೊಳ್ಳೋದು ನಮಗೆ ಇಷ್ಟ, ಕೆನ್ ಯು ಪ್ಲೀಸ್ ಹೆಲ್ಪ್ ಅಸ್ ವಿತ್ ದ ಪ್ರಾಡಕ್ಟ್ಸ್ ಅಂತ. ಸೊ ಐ ಜಸ್ಟ್ ಥಾಟ್ ಐ ವಿಲ್ ಹೆಲ್ಪ್ ಯು ಗೈಸ್ ಔಟ್. ಇವತ್ತು ವಿಲ್ ಡೂ ಅ ಮೇಕಪ್ ವಿತೌಟ್ ಯೂಸಿಂಗ್ ಫೌಂಡೇಶನ್, ಆಯ್ತಾ? ಸ್ಕಿನ್ ಪ್ರಿಪರೇಷನ್ಸ್ ಆಗಿದೆ. ಐ ಜಸ್ಟ್ ಯೂಸ್ ದ ಬೇಸಿಕ್ ಮಾಯಿಶ್ಚರೈಸರ್, ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ. For the primer, I'm using Chamasi Milano ಅವ್ರದ್ದು primer. This is for all skin types. So obviously ನಮ್ಮ skin type change ಆಗ್ತಾ ಇರುತ್ತೆ as per the climate. So ಇವಾಗ since it is monsoon ಅಲ್ಲ, ನಂದು ಒಂದು ಸ್ವಲ್ಪ ಡ್ರೈ ಆಗ್ತಿದೆ. ಡ್ರೈ ಆಸ್ ಇನ್ ಇಟ್ಸ್ ನಾಟ್ ಲೈಕ್ ಎಕ್ಸ್ಟ್ರೀಮ್ಲಿ ಡ್ರೈ, ಬಟ್ ಐ ಕ್ಯಾನ್ ಫೀಲ್ ದ್ಯಾಟ್ ಇಟ್ ಇಸ್ ನಾಟ್ ಆಸ್ ನಾರ್ಮಲ್ ಆಸ್ ಇಟ್ ಶುಡ್ ಬಿ ಅಂತ. ಹಾಗಾಗಿ ನಾನು ಚಾಮಸಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಕಂಪಲ್ಸರಿ, ಆಯ್ತಾ? ನಾನು ನಿಮಗೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಐ ವಿಲ್ ಆಲ್ಸೋ ಹೆಲ್ಪ್ ಯು ಟೀಚ್ ಅಬೌಟ್ ವೈ ಇಟ್ ಇಸ್ ಹೆಲ್ಪ್ಫುಲ್ ಅಂತ. Primers basically is not a skincare, it is a makeup product. And why we use primer andre adu namma skin type according agi it will make our makeup stay for a longer time. So if you have a very dry skin, you should use something which is hydrating primer. Nan ee video use mado prati one product annu description alli link hakirtini, or maybe I will tag the product somewhere so you guys can purchase it. It will be clear to you. In case ನಾವು ಮೇಕಪ್ನ ಫೌಂಡೇಶನ್ ಇಲ್ಲದೆ ಮಾಡಬೇಕು ಅಂದರೆ your skin should already be healthy. ಅಂದರೆ ಡಾರ್ಕ್ ಸ್ಪಾಟ್ಸ್ ಇರಬಾರ್ದು, ಡಾರ್ಕ್ ಸರ್ಕಲ್ಸ್ ಇರಬಾರ್ದು. ಸೊ ಫಾರ್ ಆಲ್ ದಿಸ್ you're going to concentrate on the food that you eat and drink good water, keep yourself hydrated, and ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡಬೇಕು for dark circles to be reduced, ಆಯಿತಾ? ನನಗೆ ಒಂದು ಚಿಕ್ಕದಾಗಿ ಇಲ್ಲಿ ಎಲ್ಲ ಡಾರ್ಕ್ ಸ್ಪಾಟ್ಸ್ ಇದೆ. ಐ ಆಮ್ ಯೂಸಿಂಗ್ ದ ನಾರ್ಸ್ ಕನ್ಸೀಲರ್ ಇನ್ ಅ ಲಿಟಲ್ ಡಾರ್ಕರ್ ಶೇಡ್, ಆಯಿತಾ? ಸುಮ್ಮನೆ ಅರೌಂಡ್ ದ ಮೌತ್ ಸ್ವಲ್ಪ ಡಿಸ್ಕಲರೇಷನ್ಸ್ನ ಕರೆಕ್ಟ್ ಮಾಡಲಿಕ್ಕೆ. Apply very little product, and this is a concealer, okay, called a spot correction. Ashte very very little. I don't use any brushes for this. Nan hange blend ಮಾಡ್ಕೊಂಡ್ಬಿಡ್ತೀನಿ fingers alle. This is like a very simple makeup, ಆಯ್ತಾ? ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ವಿಡಿಯೋಲಿ. ತುಂಬ ಸಿಂಪಲ್, ಸಟಲ್ ಆ್ಯಂಡ್ ಕ್ವಿಕ್ ಮೇಕಪ್ ಇಸ್ ಸಮಥಿಂಗ್ ದಟ್ ಐ ಆಮ್ ಟ್ರೈಯಿಂಗ್. ಆ್ಯಂಡ್ ಇದ್ರ ಮೇಲೆ ನಾನು ನಂದು ಎಕ್ಸಾಕ್ಟ್ ಶೇಡ್ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನನ್ನ ಎಕ್ಸಾಕ್ಟ್ ಶೇಡ್ ಇಸ್ ಕಾಲ್ಡ್ ಬಿಸ್ಕೆಟ್, ಓಕೆ? ಅಂಡರ್ ದ ಐಸ್ ನಾನು ಎಲ್ಲೆಲ್ಲಿ ಕರೆಕ್ಟ್ ಮಾಡಿದೆ ಅಲ್ಲಿ ಮಾತ್ರ ಹಚ್ಕೊತಾ ಇದ್ದೀನಿ. ಲಿಟಲ್ ಬಿಟ್ ಆನ್ ದ ಫೋರ್ ಹೆಡ್. ಇದನ್ನು ಅಷ್ಟೇ, ಐ ಜಸ್ಟ್ ಯೂಸ್ ಮೈ ಫಿಂಗರ್ಸ್ ಆ್ಯಂಡ್ ಬ್ಲೆಂಡ್ ಇಟ್. ಈ ಪ್ರಾಡಕ್ಟ್ ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಇದೆ. ನಾನು ನೈಕಾ ಆಫರಲ್ಲಿ ತೊಗೊಂಡೆ. ದಿಸ್ ಸ್ಮಾಲ್ ಪ್ರಾಡಕ್ಟ್ ಇಸ್ ಅರೌಂಡ್ 1600 rupees. ಹೌದು, ಇಟ್ ಈಸ್ ಎಕ್ಸ್ಪೆನ್ಸಿವ್, ಲೈಕ್ ಎಲ್ಲರೂ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದರದ್ದು ಒನ್ ಮೋರ್ ರೆಪ್ಲಿಕಾ ಇಸ್ ಫ್ರಮ್ ಚಾಮಸಿ ಮಿಲಾನೋ. ಸೊ ದಿಸ್ ಬಿಗ್ ಸೈಜ್ ನೀವು ಇದಕ್ಕಿಂತ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಇದು. ದಿಸ್ ಇಸ್ ಆಲ್ಸೋ amazing product, actually works nice, but I just wanted to try NARS because sumarashtu reviews nodidini and I wanted to try NARS and see how it works anta, and I loved it. Chikkadagidrunu bega kali agala because you need very less product alla. Just using my fingers and blending it. Meanwhile, you guys let me know ನನ್ನ ಬ್ಯಾಕ್ ಡ್ರಾಪ್ ಹೆಂಗಿದೆ ಅಂತ. ಐ ಗಾಟ್ ಇಟ್ ಫ್ರಮ್ ಅಮೆಝಾನ್. ಇದ್ದದ್ದು ಲಿಂಕ್ ಬೇಕಿದ್ರೆ ನಾನು ಕೆಳಗಡೆ ಹಾಕಿರ್ತೀನಿ. ಇಟ್ ಕಾಸ್ಟೆಡ್ ಮಿ ಅರೌಂಡ್ 5500 ಅನಿಸುತ್ತೆ. ಆ್ಯಂಡ್ ಟೋಟಲಿ ವರ್ತ್ ಇಟ್ ಅನ್ನಿಸ್ತು. ಎಷ್ಟು ಎಸ್ಥೆಟಿಕ್ ಆಗಿ ಕಾಣಿಸುತ್ತೆ ಅಲ್ಲ, ಬ್ಯೂಟಿಫುಲ್ ಇಟ್ ಇಸ್. ಈಚೆಗಂತೂ ಮೇಕಪ್ನ ಎಷ್ಟು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಂದರೆ ಒಂದು 4-5 ಪ್ರಾಡಕ್ಟಲ್ಲೇ ಐ ಫಿನಿಶ್ ಮೈ ಎಂಟೈರ್ ಮೇಕಪ್. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಯು ಗೈಸ್ ನೋ, ಬಿಕಾಸ್ ಐ ಡೂ ಮೇಕಪ್ ಎವ್ರಿ ಸಿಂಗಲ್ ಡೇ. ನನಗಂತೂ ಸಾಕಾಗಿದೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ, ಇಟ್ಸ್ ಹೈ ಟೈಮ್ ಟು ಗೋ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್. ಲಿಂಕ್ ಹಾಕಿದ್ದೀನಿ. ದಿಸ್ ಇಸ್ ಅ ಬ್ಲಷ್ ಫ್ರಮ್ ಚಾಮಸಿ ಮಿಲಾನೋ. ನಂದು ಫೇವ್ರೆಟ್ ಬ್ಲಷ್ ಇದು. ತುಂಬ ಲೆಸ್ ಕ್ವಾಂಟಿಟಿ ಬೇಕು ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ಬ್ಲಷ್ ಇಫೆಕ್ಟ್. ತುಂಬ ಚೆಂದ ಇದೆ ಈ ಕಲರ್ ಆಲ್ಸೋ. ಸೊ ಯು ಜಸ್ಟ್ ಹ್ಯಾವ್ ಟು ಬ್ಲೆಂಡ್ ಇಟ್ ವಿತ್ ಯೋರ್ ಫಿಂಗರ್ಸ್. ಹಂಗೆ ವೆರಿ ಸ್ಮೂದಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗಿಬಿಡುತ್ತೆ. ಆ್ಯಂಡ್ ಐ ಲವ್ ದೇರ್ ಹೈಲೈಟರ್. ನಾನು ನೆಕ್ಸ್ಟ್ ಸ್ಟೆಪ್ ಹಾಕಿ ತೋರಿಸ್ತೀನಿ. ಸಿ, ಬ್ಯೂಟಿಫುಲ್. ಮೇಕಪ್ಪಲ್ಲಿ ದ ಟೂ ವೆರಿ ಫೇವ್ರೆಟ್ ಪ್ರಾಡಕ್ಟ್ಸ್ ನಂದು ಅಂದರೆ ಬ್ಲಷ್ ಆ್ಯಂಡ್ ಹೈಲೈಟರ್. ಬ್ಲಷ್ ಇದ್ದರೆ ಅದನ್ನೇ ಐ ಶ್ಯಾಡೋ ಥರನೂ ಹಾಕೊಂಡ್ಬಿಡ್ಬೋದು, ಲಿಪ್ಸಿಗೂ ಹಾಕೊಂಡ್ಬಿಡ್ಬೋದು. ಬಟ್ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಆಲ್ ಮೈ ಹೈ ಪಾಯಿಂಟ್ಸ್ ಐ ಅಪ್ಲೈ ದ ಹೈಲೈಟರ್. ಆ್ಯಂಡ್ ಇದನ್ನು ಯು ಜಸ್ಟ್ ಹ್ಯಾವ್ ಟು ಬ್ಲೆಂಡ್ ಇಟ್. Beautiful glow it gives. You see this? I love ಕೆಲವೊಂದು ಇಂಡಿಯನ್ ಬ್ರ್ಯಾಂಡ್ಸ್, ದೇ ಡೂ ಸೋ ವೆಲ್. ನನಗಂತೂ ಚಾಮಸಿ ಮಿಲಾನೋ ಅವ್ರದ್ದು ಒಂದು ಪ್ರಾಡಕ್ಟೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ಟಿಲ್ ಡೇಟ್, ಬಿಕಾಸ್ ಐ ಲವ್ ಆಲ್ ದೇ ಪ್ರಾಡಕ್ಟ್ಸ್ ಆ್ಯಂಡ್ ದೇ ಪರ್ಫಾರ್ಮ್ ಸೋ ಬ್ಯೂಟಿಫುಲಿ.
ಐಬ್ರೋಸ್ ಮಾಡ್ಕೊಳ್ಳೋಣ, ಫಾರ್ ವಿಚ್ ಐಲ್ ಬಿ ಯೂಸಿಂಗ್ ದ ಪ್ಯಾಕ್ ಐ ಶ್ಯಾಡೋ ಪ್ಯಾಲೆಟ್. ನನಗೆ ಈ ಐಬ್ರೋಸ್ನ ಡ್ರಾ ಮಾಡ್ತಾರಲ್ಲ ಅದು ಡೆಫಿನೆಟ್ಲಿ ಇಷ್ಟ ಇಲ್ಲ. ಸೊ ಐ ಆಲ್ವೇಸ್ ಟ್ರೈ ಟು ಕೀಪ್ ಇಟ್ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್. ಐ ಜಸ್ಟ್ ಫಿಲ್ ಓನ್ಲಿ ದ ಸ್ಪಾರ್ಸ್ ಏರಿಯಾಸ್. ಆ್ಯಂಡ್ ಬೈ ದ ವೇ ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು. ನನ್ನ ಯೂಟ್ಯೂಬ್ ವೀಡಿಯೋಸಿಗೆ ಎಷ್ಟು ಲವ್, ಯು ಗೈಸ್ ಆರ್ ಸಪೋರ್ಟಿಂಗ್ ಮೀ ಸೋ ಮಚ್. ಥ್ಯಾಂಕ್ ಯು ಗೈಸ್. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಿ. ಐ ನೆವರ್ ಥಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಅಂತ, ಆ್ಯಂಡ್ ಸೊ ಐ ನೆವರ್ ಯೂಸ್ ಟು ಶೇರ್ ಎನಿಥಿಂಗ್ ಅಬೌಟ್ ಇಟ್. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ಯು ಗೈಸ್ ಆರ್ ಲವಿಂಗ್ ಇಟ್. ಎವ್ರಿ ಗರ್ಲ್ ಶುಡ್ ಹ್ಯಾವ್ ದಿಸ್ ಒನ್ ಲಿಪ್ ಲೈನರ್. ಇದು ಮಾರ್ಸ್ ಅವ್ರದ್ದು ಆಯಿತಾ. ಇಟ್ ಇಸ್ ಕಾಲ್ಡ್ ಚಾಕೋ ಬಟರ್. ಒಂದು 69 rupees ಅನಿಸುತ್ತೆ, ಇದು 70 rupees ಅಂತಲೇ ಇಟ್ಕೊಳ್ಳಿ ಆಯಿತಾ. ಒನ್ ಆಫ್ ದ ಪರ್ಫೆಕ್ಟ್ ಬ್ರೌನ್ ಲಿಪ್ ಲೈನರ್. ಆಸ್ ಐ ಆಲ್ವೇಸ್ ಟೆಲ್, ನನ್ನನ್ನು ತುಂಬ ವರ್ಷದಿಂದ ಫಾಲೋ ಮಾಡೋರಿಗೆ ಗೊತ್ತು, ನಾನು ಈ ಥರ ಒಂದು 20 ಲಿಪ್ ಲೈನರ್ನ ಖಾಲಿ ಮಾಡಿದ್ದೀನಿ. ಸೊ ಬೇಸಿಕಲಿ ಬ್ರೌನ್ ಹ್ಯಾಸ್ ದಟ್ ಒನ್ ಕೆಪಾಸಿಟಿ, ಯಾವುದೇ ಕಲರ್ನು ಕರೆಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಸೊ ದಟ್ ಇಸ್ ದ ರೀಸನ್ ಐ ಆಲ್ವೇಸ್ ಟೆಲ್ ಯೂಸ್ ಅ ಬ್ರೌನ್ ಲಿಪ್ ಲೈನರ್ ಅಂತ. ಲಿಪ್ಸಿಗೆ ಐ ಡೋಂಟ್ ವಾಂಟ್ ಟು ಗೋ ಎನಿಥಿಂಗ್ ಲೌಡ್ ಬಿಕಾಸ್ ಐ ಆಮ್ ಟ್ರೈಂಗ್ ಟು ಕೀಪ್ ದ ಲುಕ್ ವೆರಿ ಕ್ಲಾಸಿ ಬಿಕಾಸ್ ಐ ಆಮ್ ವೇರಿಂಗ್ ಅ ಕಾಟನ್ ಸಾರಿ ಆಯ್ತಾ. ಲಿಪ್ಸ್ಟಿಕ್ ನೈಕಾ ಬ್ರ್ಯಾಂಡ್ ಇದು. ಇಟ್ಸ್ ಕಾಲ್ಡ್ ಸಿನ್ನಮನ್ ರೋಲ್. ವೆರಿ ಪರ್ಫೆಕ್ಟ್ ಮ್ಯಾಟ್ ಬ್ರೌನ್. Oh, perfect this is. Eyeliner from Prosh. Prosh, if you're watching this, please bring back your eyeliners. They were so good. ನನಗೆ ಇದು ಒಂದು ಐಲೈನರ್ ಬಿಟ್ಟು ಬೇರೆ ಯಾವುದು ಬ್ರ್ಯಾಂಡ್ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಬೀನ್ ಮೋರ್ ದೆನ್ 2 years. ಇವ್ರು ಸ್ಟಾಪೇ ಮಾಡಿಬಿಟ್ಟಿದ್ದಾರೆ ಐಲೈನರ್ಸ್ನ. ಐಲೈನರ್ ಹಚ್ಚುವಾಗ ಐ ಕಾಂಟ್ ಟಾಕ್ ಆಯಿತಾ. ಓ ಮೈ ಗಾಡ್. ಆಗೋಯ್ತು. ಕ್ಯೂಟ್ ಅಲ್ಲ. ಓಕೆ, ನೆಕ್ಸ್ಟ್ ಫಾರ್ ದ ಐಸ್ ಐ ಹ್ಯಾವ್ 2 ಸಿಂಪಲ್ ಸ್ಟೆಪ್ಸ್ ವಿಚ್ ಐ ಆಲ್ವೇಸ್ ಫಾಲೋ ಆಯಿತಾ. ಫಸ್ಟು ಕಾಜಲ್ ಹಚ್ಕೊಳ್ಳೋಣ. ಈ ಕಾಜಲ್ ನಮಗೆ ಶಾರ್ಪ್ ಮಾಡಬೇಕು. ಐ ಗಾಟ್ ದಿಸ್ ಶಾರ್ಪ್ನರ್ ಫ್ರಮ್ ಮಾರ್ಸ್ ವಿಚ್ ಇಸ್ ಆ್ಯಕ್ಚುಲಿ ವೆರಿ ನೈಸ್. ಕಾಜಲ್ ಇಸ್ ಫ್ರಮ್ ಯೂರೋ ಪ್ಯಾರಿಸ್. I usually tight line my lashes, which is very difficult for few of you all, I know. It's a compulsory step anta illa. But for me, for my eye shape, this gives a very nice definition. Melgade lash line na nan tight line ಮಾಡ್ತೀನಿ. It was actually difficult nangunu initially, but over the period of time with practice I learnt it. Oh shit. Idu Prosh avardu brown kajal, okay, which I like to apply very close to the lash line and smoke it off so that you don't have to worry about, in one eyeshadow tagondu smoke ಮಾಡಬೇಕು ಅಂತ. And this is so quick also. Got a new product. Actually ನನಗೆ ಅದು ನ್ಯೂ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ನಾನು ಇನ್ವೆಸ್ಟೇ ಮಾಡಿರಲಿಲ್ಲ ಅದ್ರ ಮೇಲೆ. ಬಟ್ ಐ ಸಾ ಲಾಟ್ ಆಫ್ ರಿವ್ಯೂಸ್ ಅಬೌಟ್ ಇಟ್. ಹಾಗಾಗಿ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ವಿಚ್ ಒನ್ ಅಂತ. ಐ ಲವ್ ಕಾಜಲ್. ಹೌ ಇನ್ಸ್ಟೆಂಟ್ಲಿ ಇಟ್ ಮೇಕ್ಸ್ ಮೈ ಐಸ್ ಲುಕ್ ಬಿಗರ್ ಗೊತ್ತಾ. ಒಂದು ಚಿಕ್ಕ ದೃಷ್ಟಿ ಬೊಟ್ಟಿಟ್ಕೊಂಡ್ಬಿಡೋಣ. I've been practicing this from a few days because ನಾನು ಯಾವಾಗ ಮೇಕಪ್ ಮಾಡಿದ್ರು ನಾನು ವೆನೆವರ್ ಐ ಮೇಕ್ ಅ ವಿಡಿಯೋ ಪೋಸ್ಟು ಮಾಡಿರಲ್ಲ, ನಾನು ಇನ್ನೂ ಬರೀ ವಿಡಿಯೋ ಮಾಡಿರ್ತೀನಿ ಅಷ್ಟೇ. ನಂಗೆ ಆ ದಿನ ಫುಲ್ ಲೋ ಅನಿಸುತ್ತೆ. ಐ ಫೀಲ್ ಸೋ ಟಯರ್ಡ್. ಸೊ ಇದು ನಮ್ಮಮ್ಮ ಹೇಳಿದ್ರು, ಪ್ರಾಕ್ಟೀಸ್ ಮಾಡ್ಕೋ, ಕೀಪ್ ದಿಸ್ ದೃಷ್ಟಿ ಬೊಟ್ಟು ಪ್ರತಿದಿನ ಅಂತ. ಸೊ ವೆನೆವರ್ ಐ ಗೆಟ್ ರೆಡಿ ಐ ಡೂ ದಿಸ್. ಕಣ್ಣಿಗೆ ಎಂತ ಮಾಡ್ತೀನಿ ಗೊತ್ತಾ, ದಿಸ್ ಇಸ್ ಅ ಸೆಟ್ಟಿಂಗ್ ಪೌಡರ್, ಓಕೆ. ಸೊ ಇದನ್ನು ಹೀಗೆ ಫಿಂಗರ್ಸಲ್ಲಿ ತೊಗೊಂಡು, ಬಿಕಾಸ್ ಕ್ರೀಮ್ ಇದೆಯಲ್ಲ ಕಣ್ಮೇಲೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿಥಿಂಗ್ ಎಲ್ಸ್ ಟು ಗ್ಲೈಡ್ ಆನ್ ದ ಐಸ್. ಸೊ ಸೆಟ್ಟಿಂಗ್ ಪೌಡರ್ನೇ ಸುಮ್ಮನೆ ಹೀಗೆ ಬ್ರಷ್ ಮಾಡ್ತೀನಿ. ಮೈ ಲ್ಯಾಶಸ್ ಗೈಸ್, ಇಟ್ಸ್ ನ್ಯಾಚುರಲಿ ಬಿಕಮ್ ಸೋ ಲಾಂಗ್. ನಿಮಗೆ ಗೊತ್ತಿಲ್ಲ ಅಂದರೆ ಆನ್ ಇನ್ಸ್ಟಾಗ್ರಾಮ್ ಐ ಹ್ಯಾಡ್ ಪೋಸ್ಟೆಡ್ ಅ ಸ್ಟೋರಿ ಟೆಲಿಂಗ್ ದಟ್ ಐ ಆಮ್ ಯೂಸಿಂಗ್ ದ ರಾಸ್ ಅವ್ರದ್ದು ಲ್ಯಾಶ್ಲೀಶಿಯಸ್ ಸೊ ಟಂಗ್ ಟ್ವಿಸ್ಟರ್ ಇಟ್ ಇಸ್ ಲ್ಯಾಶಸ್ ಇಟ್ ಇಸ್ ಲ್ಯಾಶಸ್. ಯಾ, ಇಟ್ಸ್ ನಾಟ್ ಲ್ಯಾಶ್ಲೀಶಿಯಸ್, ಇಟ್ ಇಸ್ ಲ್ಯಾಶಸ್, ಕರೆಕ್ಟ್. ರಾಸ್ ಬ್ರ್ಯಾಂಡ್ ಅವ್ರದ್ದು ಲ್ಯಾಶಸ್ ಅಂತ ಒಂದು ಪ್ರಾಡಕ್ಟ್ ಇದೆ ವಿಚ್ ಇಸ್ ಅ ಲ್ಯಾಶ್ ಗ್ರೋತ್ ಸೆರಮ್, ಓಕೆ. ಓ ಮೈ ಗಾಡ್, ಸಕ್ಕದಾಗಿದೆ. ಇಟ್ಸ್ ಆ್ಯಕ್ಚುಲಿ ಗ್ರೋನ್. ಕ್ರೇಜಿ ಅಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ವೆನ್ ದೇ ಮೇಕ್ ಪ್ರಾಡಕ್ಟ್ಸ್ ಲೈಕ್ ದಿಸ್. ಐ ಲವ್ ಇಟ್. ಆ್ಯಂಡ್ ದಿಸ್ ಇಸ್ ಒನ್ ಗ್ಲಿಟರ್. ಎಲ್ಲರೂ ಕೇಳ್ತೀರಾ, ನಾನು ಇದನ್ನು ಎಷ್ಟು ಸತಿ ಪೋಸ್ಟ್ ಮಾಡಿದ್ದೀನಿ. ಸ್ಟಿಲ್ ಐ ಡೋಂಟ್ ನೋ ಹೌ ಯು ಗೈಸ್ ಆರ್ ಮಿಸ್ಸಿಂಗ್ ಇಟ್. ಸೊ ದಿಸ್ ಒನ್ ಇಸ್ ಫ್ರಮ್ Swiss Beauty, the glitters that I use on my eyes. I love it. It's so good. I don't know if the camera is super far. I don't know idu capture aagta idya ilva anta, but beautiful glitter it is. This is called jelly glitter aita. And idan hachvaga it is very chill, cold agirutte, ಒಳ್ಳೆ refrigerate ಮಾಡಿ ತೆಗ್ದಂಗೆ. I like to do this on my inner corner for a little sharpness of the eyes. I'm using the ಮಸ್ಕಾರ. ಸೊ ನನಗೆ ಮೊನ್ನೆ ಯಾರೋ ಮೆಸೇಜ್ ಮಾಡಿ ಕೇಳಿದರು, ನಂದು ಹೋಮ್ ಟೂರ್ ಹಾಕಿದ್ನಲ್ಲ ಯೂಟ್ಯೂಬಲ್ಲಿ, ಸಾರಿ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ರೀಲ್ ಹಾಕಿದ್ದೆ.
ಅಲ್ಲಿ ಹೇಳಿದ್ರು ಹೆಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಮನೆ ತೊಗೊಂಡ್ರಿ, ಇಟ್ಸ್ ಸೋ ಡಿಫಿಕಲ್ಟ್ ಟು ಬೈ ಅ ಸ್ಮಾಲ್ ಲ್ಯಾಂಡ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಹೌ ಡಿಡ್ ಯು ಮ್ಯಾನೇಜ್ ಟು ಮೇಕ್ ಅ ಹೌಸ್. ಸೊ ಇದ್ರ ಬಗ್ಗೆ ಏನಾದರೂ ನಮಗೆ ಡೀಟೇಲ್ಸ್ ಕೊಡ್ತೀರಾ ಅಬೌಟ್ ಹೌ ಯು ಸೇವ್ ಮನಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಹೆಂಗೆ ಅಂತ. ಸೊ ಲೆಟ್ ಮೀ ನೋ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ದ್ಯಾಟ್. ಸೊ ನಾನು ಮೇ ಬಿ ಒಟ್ಟಿಗೆ ಈ ಸ್ಟುಡಿಯೋ ಮತ್ತು ಮನೆಯದು ಎರಡದು ಒಟ್ಟಿಗೆ ಒಂದೇ ವಿಡಿಯೋ ಅಲ್ಲಿ ಮಾಡಿ ಹಾಕ್ಬೋದು. ಐ ಲವ್ ದಿಸ್ ಮಸ್ಕಾರ ಗೈಸ್, ಸಕ್ಕದಾಗಿದೆ ಇದು. ಓ ಮೈ ಗಾಡ್, ನನ್ನ ಲೋವರ್ ಲ್ಯಾಶಸ್ ಗ್ರೋ ಆಗಿದೆ ವಿಚ್ ಐ ನೆವರ್ ಯೂಸ್ ಟು ಹ್ಯಾವ್ ಪ್ರಾಪರ್ಲಿ. ಮಸ್ಕಾರ ಹಚ್ಚಿದಾಗಲೇ ನನಗದು ಐ ಮೀನ್ ಎವಿಡೆಂಟಾಗಿ ಕಾಣಿಸ್ತದೆ ಇನ್ನು. ಆ್ಯಂಡ್ ಸೋ ಮೆನಿ ಆಫ್ ಯು ಆರ್ ಆಸ್ಕಿಂಗ್ ಮೀ ಫಾರ್ ನಿಮ್ಮದು ಎವ್ರಿ ಡೇ ವ್ಲಾಗ್ ಮಾಡಿ ಅಂತ. ಐ ಆಮ್ ನೆವರ್ ಅ ಪರ್ಸನ್ ಲೈಕ್ ದ್ಯಾಟ್. ನಾನು ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಓಡಾಡೋದು ನಂಗೆ ದೊಡ್ಡ ಹಿಂಸೆ ಕೆಲಸ. ನಾನು ಹಂಗೂ ರೀಲ್ಸ್ಗೆ ಅಂತ ಟ್ರೈ ಮಾಡಿದೆ ಆಯಿತಾ. ಲಾಸ್ಟ್ ವೀಕ್ ನಾನು ನಿಮಗೆ ಇನ್ಸ್ಟಾಲ್ ಸ್ಟೋರಿ ಹಾಕಿದ್ದೆ, ಇಫ್ ಯು ಗೈಸ್ ವಾಂಟ್ ಮೀ ಟು ಡೂ ದಿಸ್ ಲೆಟ್ ಮೀ ನೋ ಅಂತ. ನಾನು ಅವತ್ತು ಒಂದಿನ ಟ್ರೈ ಮಾಡಿದೆ. ಐಡ್ ಬೀನ್ ಟು ಮೈ ಫ್ರೆಂಡ್ಸ್ ಹೌಸ್. ಸೊ ಅಲ್ಲಿ ನಾನು ಕುಕ್ ಮಾಡೋದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ಆದರೆ ಏನು ಕುಕ್ ಮಾಡಿದೆ ಅದನ್ನೇ ತೋರ್ಸೋಕೆ ಮರ್ತುಬಿಟ್ಟು ಐ ಎಂಡೆಡ್ ದ ವ್ಲಾಗ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ನನಗೆ. ಇಟ್ಸ್ ವೆರಿ ವೆರಿ ನ್ಯೂ ಟು ಮೀ. ಐ ಡೋಂಟ್ ನೋ ಇಫ್ ಐ ಆಮ್ ಅ ಕ್ಯಾಂಡಿಡೇಟ್ ಟು ಶೂಟ್ ವ್ಲಾಗ್ಸ್. ಗೊತ್ತಿಲ್ಲ ನನಗೆ, ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಬಿಂದಿ. ನಾನು ಬಿಂದಿನ ಕೇಳ್ತೀರಾ ನೀವು ಎಷ್ಟು ಜನ? ನೀವು ಇದನ್ನ ನಾರ್ಮಲ್ ಬ್ಯಾಂಗಲ್ ಸ್ಟೋರ್ಸಲ್ಲಿ ಸಿಗೋ ಬಿಂದಿ ಇದೆ ನಾನು ತೊಗೊಳ್ಳೋದು. ಬಟ್ ಐ ಜಸ್ಟ್ ಸರ್ಚ್ ಫಾರ್ ನೈಸ್ ಒನ್ಸ್ ಅಷ್ಟೇ. ಎಷ್ಟೊಂದು ಜನ ಕೇಳ್ತೀರಾ, ನಾನು ರೋಡ್ ಸೈಡಲ್ಲೆಲ್ಲ ತೊಗೊಂಡಿರ್ತೀನಿ, ನಾನು ಲಿಂಕ್ ಹೆಂಗೆ ಕೊಡಲಿ? Especially this one black bindi, you guys love it so much, and I don't know to tell ಹೆಂಗೆ ತೊಗೊಂಡೆ ಎಲ್ಲಿಂದ ಅಂತ. ಓಕೆ, ಸೊ ದಿಸ್ ಇಸ್ ಅ ಡಾಲ್ಬಾ ಅವ್ರದ್ದು ಸಿರಮ್. ಓಕೆ, ದಿಸ್ ಇಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಆದರೆ ನನಗೆ ನಂದು ಪಾಯಿಂಟ್ಸ್ ಇತ್ತು ನೈಕಾಲಿ ಆ್ಯಂಡ್ ಐ ಹ್ಯಾಡ್ ಸಮ್ ಆಫರ್. ಇವಾಗ ರೀಸೆಂಟಾಗಿ ಆಫರ್ ಆಯ್ತಲ್ಲ, ಅದ್ರಲ್ಲಿ ತೊಗೊಂಡಿದ್ದಕ್ಕೆ 1600 ನನಗೆ 924 ರುಪೀಸ್ಗೇನೋ ಬಂತು. ಇಟ್ಸ್ ಬಿಕಾಸ್ ಐ ಹ್ಯಾಡ್ ಪಾಯಿಂಟ್ಸ್. ಆ್ಯಕ್ಚುಲಿ ಮೇಜರ್ಲಿ ನನ್ನ ಪಾಯಿಂಟ್ಸೇ ಡಿಡಕ್ಟ್ ಆಗಿದ್ದು. ದಿಸ್ ಇಸ್ ಕಾಲ್ಡ್ ಅ ಡಬಲ್ ಲೇಯರ್ ಸಿರಮ್ ಆಯ್ತಾ. ಯು ಕ್ಯಾನ್ ವೇರ್ ದಿಸ್ ಆಫ್ಟರ್ ಮೇಕಪ್, ಯು ಕ್ಯಾನ್ ವೇರ್ ದಿಸ್ ಬಿಫೋರ್ ಮೇಕಪ್ ಆಲ್ಸೋ. ಬಿಫೋರ್ ಯು ಸ್ಟಾರ್ಟ್ ವಿತ್ ದ ಪ್ರೈಮರ್ ಅಲ್ಲ, ಟೋನರ್ ಥರ ಯೂಸ್ ಮಾಡ್ಕೊಬೋದು. ಬಟ್ ಜಸ್ಟ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಶೇಕ್ ದಿಸ್ ಪ್ರಾಡಕ್ಟ್ ರಿಯಲಿ ವೆಲ್. ಇದರಲ್ಲಿ ಆಯಿಲ್ ಥರ ಒಂದು ಕಂಟೆಂಟ್ ಇರುತ್ತೆ ವಿಚ್ ವಿಲ್ ಆ್ಯಕ್ಚುಲಿ ಬಿ ಫ್ಲೋಟಿಂಗ್ ಆನ್ ಟಾಪ್. ಸೊ ನೀವು ಶೇಕ್ ಮಾಡಿದಾಗ ಪ್ರಾಪರ್ಲಿ ಮಿಕ್ಸ್ ಆಗುತ್ತೆ. ದಿಸ್ ಇಸ್ ನಾಟ್ ಅ ಸೆಟ್ಟಿಂಗ್ ಆಫ್ ಫಿಕ್ಸಿಂಗ್ ಸ್ಪ್ರೇ, ಇಟ್ಸ್ ಲೈಕ್ ಅ ಸೆರಮ್ ವಿಚ್ ಗಿವ್ಸ್ ವೆರಿ ಬ್ಯೂಟಿಫುಲ್ ಡ್ಯೂಯಿನೆಸ್ ಆನ್ ದ ಫೇಸ್ ಅಂತ ಇದೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನಂಗೆ ಗೊತ್ತಿಲ್ಲ. ಟೆಸ್ಟ್ ಇಟ್ ವಿತ್ ಯು ಗೈಸ್. ಓಕೆ, ದ ಮಿಸ್ಟ್ ಇಸ್ ವೆರಿ ನೈಸ್. ಇಟ್ ಸ್ಪ್ರೆಡ್ಸ್ ಪ್ರಾಪರ್ಲಿ ಆ್ಯಂಡ್ ಈವನ್ಲಿ. So I need to wait until this dries. Fan ಇದೆ ನನ್ನ ಹತ್ರ. I know now most of you will ask me the link of this. ಇದು ನಂಗೆ ಗೊತ್ತಿಲ್ಲ. I'm just showing off. ನಮ್ಮ ಅಣ್ಣ ಇದನ್ನು ನಂಗೆ ಥೈಲ್ಯಾಂಡಿಂದ ತಂದುಕೊಟ್ಟ. Oh my god, ಸಕ್ಕತ್ತಾಗಿದೆ. Do you see that dewiness? ಸ್ಟಿಕ್ಕಿ ಇಲ್ಲ, ಕಂಪ್ಲೀಟ್ಲಿ ಡ್ರೈ ಆಗೋಯ್ತು ಫ್ಯಾನಲ್ಲಿ. But this is for somebody who don't sweat a lot. If you're sweating a lot, then this doesn't work. ಯಾಕಂದರೆ ನಾವು ಪೌಡರ್ ಸೆಟ್ಟಿಂಗು ಮಾಡಿಲ್ಲ, ಪ್ಲಸ್ ಸೆಟ್ಟಿಂಗ್ ಸ್ಪ್ರೇ ಫಿಕ್ಸಿಂಗ್ ಸ್ಪ್ರೇನೂ ಹಾಕೊಂಡಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಫಾರ್ ಸಂಬಡಿ ಹೂ ವಿಲ್ ಸ್ವೆಟ್ ಅ ಲಾಟ್. ಸ್ವೆಟ್ ಆದಾಗ ಆಬ್ವಿಯಸ್ಲಿ ಅದು ಬ್ರೇಕ್ ಆಗೇ ಆಗುತ್ತೆ. ಫಾರ್ ಸಂಬಡಿ ಹೂ ಡು ನಾಟ್ ಸ್ವೆಟ್ ಟೂ ಮಚ್, ಐ ಥಿಂಕ್ ಯು ಗೈಸ್ ಕ್ಯಾನ್ ಗಿವ್ ಇಟ್ ಅ ಶಾಟ್ ಬಿಕಾಸ್ ಐ ಆಮ್ ಲವಿಂಗ್ ದಿಸ್ ಗ್ಲೋ. ಇಟ್ಸ್ ಬ್ಯೂಟಿಫುಲ್. ಬೋಲೆ ಚೇಂಜ್ ಮಾಡ್ಕೊತೀನಿ ಆಯಿತಾ. ನನಗೆ ಗೊತ್ತು ನೀವು ಡೆಫಿನೆಟ್ಲಿ ನೆಕ್ಸ್ಟು ಈಚ್ ಸ್ಕಿನ್ ಟೈಪ್ ಅಕಾರ್ಡಿಂಗ್ ಹೇಳ್ಕೊಡಿ ಅಂತ ಹೇಳ್ತೀರಾ. ಸೊ ನೀವು ಕೇಳೋಕ್ಕೂ ಮುಂಚೆ ನಾನು ಹೇಳ್ಬಿಡ್ತೀನಿ. ಈ ವಿಡಿಯೋಲಿ ಐ ಡಿಡ್ ಅ ವೆರಿ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ ಮೇಕಪ್ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋಲಿ ಐ ವಿಲ್ ಮೇಕ್ ಶ್ಯೂರ್ ಐ ಟೆಲ್ ಯು ವಾಟ್ ಸ್ಕಿನ್ ಕೇರ್ ಯಾರಿಗೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯು ಗೈಸ್ ಲೆಟ್ ಮೀ ನೋ ಇಫ್ ಯು ವಾಂಟ್ ಮೀ ಟು ಮೇಕ್ ದ್ಯಾಟ್ ವಿಡಿಯೋ. ಅಥವಾ ಇದನ್ನು ಬಿಟ್ಟು ಬ್ಯೂಟಿಫುಲ್ ಇಯರಿಂಗ್ಸ್, ಸಿ ಇಲ್ಲಿ ನಂದಿ ಇದೆ. ದಿಸ್ ಇಸ್ ಲೈಕ್ ಅ ಡಾರ್ಕ್ ಬಾಟಲ್ ಗ್ರೀನ್ದು ಒಂದು ಸ್ಟೋನ್ ಇದೆ. ಐ ಗಾಟ್ ಇಟ್ ರ್ಯಾಂಡಮ್ಲಿ. ಮಲ್ಲೇಶ್ವರಂ ರೋಡ್ ವೆಂಡರ್ಸ್ ಇರ್ತಾರೆ 8 ಕ್ರಾಸಲ್ಲಿ ಸ್ಟಾಲ್ಸ್ ಹಾಕೊಂಡು, ಅವ್ರ ಹತ್ರ ತೊಗೊಂಡಿದ್ದು. ಆ್ಯಂಡ್ ಒಂದೇ ಒಂದು ಕೈಗೆ ಫುಲ್ ಗಾಜಿನ ಬಳೆ, ಸೇಮ್ ಕಲರ್ ಲೈಕ್ ಮೈ ಸಾರಿ. ಅಷ್ಟೇ ಮೇಕಪ್ ಆಗೇ ಹೋಯ್ತು. ಎಷ್ಟು ಬೇಗ ಮೇಕಪ್ ಇಷ್ಟು ಬೇಗ ಆಗಬೇಕು ಅಂದರೆ ಯು ಶುಡ್ ಮೇಕ್ ಶೋರ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ರಿಯಲಿ ವೆಲ್. This is a reminder for you to go stay hydrated. ಅಷ್ಟೇ, ಮೇಕಪ್ ಆಗೋಯ್ತು. ಸೊ ಯು ಗೈಸ್ ಲೆಟ್ ಮಿ ನೋ ಹೌ ಯು ಫೆಲ್ಟ್ ಅಬೌಟ್ ದಿಸ್ ವಿಡಿಯೋ. ಐ ನೋ ಇಟ್ ವಾಸ್ ಅ ಸೂಪರ್ ಕ್ವಿಕ್ ಮೇಕಪ್ ವಿಡಿಯೋ. ಆ್ಯಂಡ್ ನನಗೆ ಗೊತ್ತು ನೀವು ಕೇಳ್ತೀರಾ ಇದು ಮಾರ್ಕ್ಸ್ ಇಲ್ಲದೇ ಇರೋರಿಗೆ ನೀವು ಹೇಳ್ಕೊಟ್ಟಿರೋದು ವಾಟ್ ವಿಲ್ ವಿ ಡೂ, ವಿ ಹ್ಯಾವ್ ಸೋ ಮೆನಿ ಪಿಗ್ಮೆಂಟೇಷನ್ಸ್ ಅಂತ. ಅದಕ್ಕೆ ಇನ್ ದ ಕಮಿಂಗ್ ಡೇಸ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ವಿಡಿಯೋಸ್ ಆನ್ ಇಟ್. ಆ್ಯಂಡ್ ಅಷ್ಟೇ, ಇನ್ನೇನು ಮಾತಾಡಲಿ ನಾನು.
All right, then you guys let me know about how this look turned out, and next ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ರತಿ ಒಂದು ಪ್ರಾಡಕ್ಟ್ಸ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ವಾಟ್ ಐ ಫೀಲ್ ಇಸ್, ನನಗೇನು ಇಷ್ಟ ಆ ವಿಡಿಯೋಸ್ನ ಮಾಡೋ ಬದಲು ನಿಮಗೇನು ಇಷ್ಟ ಅನ್ನೋದನ್ನ ನೀವು ಹೇಳಿದ್ರೆ ಐ ಕ್ಯಾನ್ ಮೇಕ್ ದ ಸೇಮ್ ವಿಡಿಯೋ. ಸೊ ಇಟ್ ಇಸ್ ಆಲ್ರೆಡಿ ಹೆಲ್ಪ್ಫುಲ್. ಲೈಕ್ you want it and I'm giving it to you, athara. So just let me know in the comments down below. And I usually don't tell this, but still, because I'm on YouTube, I'm telling this. If you really like the video, please do not forget to subscribe and share it to your friends as well. And hype anta one option irutte, just hype my video for others to watch it as well. And yes, I will see you guys in the next video. Until then, please take care of yourself and I love you. Bye.